ಒಂದು ಸ್ಕೂಲ್ ಮ್ಯಾಗ್ಝಿನ್ಗೆ ಒಂದು ಆರ್ಟಿಕಲ್ ಬರ್ಕೊಡು ಅಂದರು. ಗಾಂಧಿ ಬಗ್ಗೆ ಬರುತ್ತೆ ಆರ್ಟಿಕಲ್, ಭಾಳ ಕೆಟ್ಟದಾಗಿ ಬರುತ್ತೆ. ಗಾಂಧಿನ ಕಟುವಾಗಿ ಟೀಕಿಸಿ ಬರುತ್ತೆ. ಇವತ್ತೆಲ್ಲ ಪ್ರಾಬ್ಲಮಿಗೆಲ್ಲ ಗಾಂಧಿನೇ ಕಾರಣ, ಹಾಗೆ ಹೇಗೆ ಸತ್ಯಾಗ್ರಹ ಮಾಡೋದು, ತಾನು ಥರ್ಡ್ ಕ್ಲಾಸಲ್ಲಿ ಪಾಸ್ ಆದರು, ಹೀಗೆ ಏನು ಬರ್ದಿತ್ತು. ನೆಕ್ಸ್ಟ್ ಓದಿದ್ರು, ಕರೆದ್ರು ನನ್ನ, ಯುವರ್ ಇಂಗ್ಲೀಷ್ ಇಸ್ ಗುಡ್ ಮ್ಯಾನ್ ಅಂದರು. ಇಂಗ್ಲೀಷ್ ಚೆನ್ನಾಗಿದೆ ನಿಂದು ಅಂದರು. ಅಂದ್ಬಿಟ್ಟು ಬಟ್ ಬರೆಯೋಕ್ಕಿಂತ ಮೊದಲು ಓದೋದಲ್ಲೇನಪ್ಪ ಅಂದರು. ನಾನು ಓದಿದ್ದೀನಿ ಸರ್. ಏನು ಓದಿದ್ದಿ, ಏನು ಬರ್ದಿ ನೀನು? ಬರೆದದ್ದು ಭಾಷೆ ಚೆನ್ನಾಗಿದೆ, ಕಂಟೆಂಟ್ ಓದ್ಕೋಬೇಕಲ್ಲ ಇನ್ನೊಮ್ಮೆ ಅಂದರು. ಏನು ಓದ್ಬೇಕು ಸರ್ ಅಂದೆ. ಒಟ್ಟಿಗೆ ನೋಡಿ ಪುಸ್ತಕ ನನಗೆ, ಗಾಂಧಿ ಜೀವನ ಚರಿತ್ರೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಆ ಪುಸ್ತಕ ನನ್ನ ಜೀವನ ತಲೆ ಕೆಳಗೆ ಮಾಡಿಬಿಡ್ತು, ಪೂರ್ತಿ ಬದಲಾಯಿಸ್ಬಿಡ್ತು. ಆ ಪುಸ್ತಕ ಓದಿದ ನಾನು ಅನ್ನಿಸ್ತು, ಇಷ್ಟು ಪ್ರಮಾಣಕ್ಕೆ ಈಗಿರೋಕ್ಕೆ ಸಾಧ್ಯ ಇದೆಯಾ ಮನುಷ್ಯ. ದಟ್ ಇಸ್ ದ ಫಸ್ಟ್ ಬುಕ್ ವಿಚ್ ಟಚ್ ಮೈ ಕೋರ್ ಆಫ್ ಮೈ ಹಾರ್ಟ್. ಆಮೇಲೆ ಓದೋಕ್ಕೆ ಶುರು ಮಾಡಿದೆ, ಹುಚ್ಚಿಡ್ದಂಗೆ ಓದಿದೆ ಗಾಂಧಿ ಬಗ್ಗೆ. ನಾನು ಹೆಮ್ಮೆಯಿಂದ ಅಹಂಕಾರದಿಂದ ಹೇಳ್ತಾ ಇಲ್ಲ. ಐ ಹ್ಯಾವ್ ರೆಡ್ ಎವ್ರಿ ಸ್ಕ್ರಾಪ್ ವಿಚ್ ಹಸ್ ಕಮ್ ಅಬೌಟ್ ಗಾಂಧಿ ಟಿಲ್ 2014. ಪ್ರತಿಯೊಂದು ಪುಸ್ತಕ ಓದಿದ್ದೀನಿ, ಯಾವ ದೇಶದಲ್ಲಿ ಪಬ್ಲಿಷ್ ಆದರೂ ಓದಿದ್ದೀನಿ. ನಾನು ಮನೆಯಲ್ಲೇ ಸುಮಾರು ಒಂದು 500-600 ಪುಸ್ತಕ ಗಾಂಧಿ ಬಗ್ಗೆನೇ ಇರಬೇಕು. ಹುಚ್ಚಿಡ್ಬೇಕು. ಆ ಮಹಾತ್ಮ ಅಂತ ತೆಂಡೂಲ್ಕರ್ ಸೀರೀಸ್ ಓದಿದೆ. ಡೇ ಟು ಡೇ ಹ್ಯಾಪನಿಂಗ್ ಅದು ಅನಿಸ್ತು, ಇಂಥ ಮನುಷ್ಯ ಹೇಗಪ್ಪ ನಮ್ಮ ದೇಶದಲ್ಲಿ ಇದ್ದದ್ದು, ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನಿಸ್ಬಿಡ್ತು. ನೀವು ನಂಬಲಿಕ್ಕಿಲ್ಲ. ನಾನು ಹಾರ್ವರ್ಡಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಸಲ ಕೂತ್ಕೊಂಡು ಮಾಡಿದ್ವಿ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ ಎಲ್ಲ ಸೇರಿಸಿ, ಹೂ ವಾಸ್ ದಿ ವರ್ಲ್ಡ್ಸ್ ಬೆಸ್ಟ್ ಲೀಡರ್. ಒಂದಿಷ್ಟು ಪ್ಯಾರಾಮೀಟರ್ಸ್ ಹಾಕ್ಕೊಂಡು ಹಾಕಿದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಗಾಂಧಿ ಬಗ್ಗೆ ಅಭಿಮಾನಿ ಅಂತ ಹೇಳ್ತಾ ಇಲ್ಲ. ಆ ಪ್ಯಾರಾಮೀಟರ್ ಹಾಕಿದರೆ ಸೆಕೆಂಡ್ ಈಸ್ ಫಾರ್ ಅವೇ ಫ್ರಮ್ ಗಾಂಧಿ. ಗಾಂಧಿ ಈಸ್ ನಂಬರ್ 1 ಆಲ್ ದ ಟೈಮ್. ಪ್ರಪಂಚದ ಲೀಡರ್ ಒಳಗೆ, ನಾಟ್ ಟುಡೇ, ಫ್ರಮ್ ದಿ ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಸೈನ್ಸ್ ಯಾವಾಗಿನ ತೊಗೊಂಬನಿ ಎಲ್ಲ ದೇಶದ್ದು. ಅವರು ಕೆನೆಡಿ ಆಗ್ಬೋದು, ಲಿಂಕನ್ ಆಗ್ಬೋದು, ಯಾರೇ ಆಗ್ಬೋದು, ಗಾಂಧಿ ಈಸ್ ನಂಬರ್ 1 ಆ್ಯಂಡ್ ಫಾರ್ ಬಿಲೋ ಹಿಮ್ ಇಸ್ ದ ನೆಕ್ಸ್ಟ್ ಲೀಡರ್. ನನಗೊಂದು ಆಸೆ ಇತ್ತು, ಗಾಂಧೀಜಿ ಇವತ್ತು ನೋಡ್ತಿದ್ದೀವಿ ತುಂಬ ಸುಲಭ, ಅವತ್ತು ಆ ವರ್ಷದಲ್ಲಿ ಹೇಗಿದ್ದರು ಗಾಂಧೀಜಿ, ಅಷ್ಟು ವರ್ಣಭೇದ ನೀತಿ ಕುದಿತಾ ಇರುವಂಥ ಕಾಲದಲ್ಲಿ ಹೇಗೆ ಬದುಕಿದ್ರು ಅಂತ ನೋಡೋ ಒಂದು ಆಸೆ ಇತ್ತು ನನಗೆ. ಆ ಡರ್ಬಾನ್ನಿಂದ ಪ್ರಿಟೋರಿಯಾಕ್ಕೆ ಹೋಗಬೇಕಾದ್ರೆ ರೈಲ್ನಲ್ಲಿ ಇವ್ರಿಗೊಂದು ಟಿಕೆಟ್ ಬುಕ್ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಟಿಕೆಟ್, ಪ್ರಥಮ ದರ್ಜೆ ಟಿಕೆಟ್ ಆಗಿದೆ. ಟಿಕೆಟ್ ಆದಮೇಲೆ ಮಲಗೋದಕ್ಕೆ ಹಾಸಿಗೆ ಬೇಕು ಅಂದ್ರೆ 5 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. 5 ಶಿಲಿಂಗ್ ಕೊಡಬೇಕು. ಇವರದ್ದು 5 ಶಿಲಿಂಗ್ ಯಾಕೆ ಕೊಡಬೇಕು, ಆ ಕಡೆ ಹಾಸಿಗೆ ಇದೆಯಲ್ಲ ತೊಗೊಂಡು ಹೊರಟ್ರು ಇವರು. ಡರ್ಬಾನ್ನಿಂದ ಹೊರಟಂಥ ರೈಲು ನತಾಲ್ ಅನ್ನೋ ಜಾಗದ ರಾಜಧಾನಿಯಾದ ಮೆರಿಟ್ಸ್ಬರ್ಗಿಗೆ ಬಂತು. ರಾತ್ರಿ ಮೆರಿಟ್ಸ್ಬರ್ಗಿಗೆ ಬಂತು, ಚಳಿ ದಿವಸ. ಆ ಕೂಲಿ ಬಂದ, ನಿಮಗೆ ಹಾಸಿಗೆ ಬೇಕಾ ಅಂತ ಕೇಳೋಕೆ ಬಂದ. ಇವೇಡ ಹಾಸಿಗೆ ಇದೆ ನನಗೆ ಅಂದ್ರು. ಆ ಕೂಲಿ ಇವ್ರು ನೋಡಿ ಪ್ರಶ್ನೆ ಕೇಳ್ತಾನೆ, ನೀವು ಫಸ್ಟ್ ಕ್ಲಾಸಲ್ಲಿ ಹೆಂಗೆ ಕೂತ್ಕೊಂಡ್ರಿ ಅಂತ ಕೇಳ್ದ. ಯಾಕೆ, ಏನು ತೊಂದರೆ, ಟಿಕೆಟ್ ಇದೆ ನನ್ನ ಕಡೆ ಅಂದ್ರು. ಆತ ಹೇಳಿದ, ಹಂಗಲ್ಲ, ಇಲ್ಲಿ ಕೂಲಿಗಳನ್ನ ನೋಡಿ, ಪದ ಹೆಂಗಿದೆ, ಕೂಲಿಗಳನ್ನ ಪ್ರಥಮ ದರ್ಜೆಯಲ್ಲಿ ಕೂಡ್ಸಲ್ಲ. ನಾ ಕೂಲಿ ಅಲ್ಲ, ಬ್ಯಾರಿಸ್ಟರ್ ಅಂದ್ರು. ನೀವು ಇರ್ಬೋದು, ಏನೋ ಕಲ್ತಿರ್ಬೋದು, ಆದ್ರೆ ಭಾರತೀಯರು ಯಾರಿದ್ದಾರೆ ಎಲ್ಲ ಕೂಲಿಗಳೇ. ಇಲ್ಲಿ ಅವರು ವ್ಯಾನ್ನಲ್ಲಿ ಹೋಗ್ಬೇಕು, ಥರ್ಡ್ ಕ್ಲಾಸಲ್ಲಿ ಹೋಗ್ಬೇಕು, ಇಲ್ಲಿ ಬರೋಂಗಿಲ್ಲ. ಟಿಕೆಟ್ ಹೆಂಗೆ ಕೊಟ್ರು ನಿಮಗೆ ಅನ್ನೋ ಹೊತ್ತಿಗೆ ಟಿಕೆಟ್ ಇನ್ಸ್ಪೆಕ್ಟರ್ ಬಂದ. ಇನ್ನೊಬ್ಬ ಪ್ರಯಾಣಿಕ ಬಂದ, ಬಿಳಿ ಪ್ರಯಾಣಿಕ. ಅವ್ನು ಕರ್ಕೊಂಬಂದಿದ್ದಾನೆ ಇನ್ಸ್ಪೆಕ್ಟರ್ನ. ನೋಡು, ಈ ಕೂಲಿ ಕೂತಿದ್ದಾನೆ, ಇವನು ಕೂತಂತ ಜಾಗದಲ್ಲಿ ನಾನು ಹೆಂಗೆ ಕೊಡೋದು ಆ ಕಂಪಾರ್ಟ್ಮೆಂಟಲ್ಲಿ, ಹೊರಗೆ ಹಾಕಿ ಇವನ್ನ ಅಂತ ಹೇಳ್ದ. ಇನ್ಸ್ಪೆಕ್ಟರ್ ಹೇಳ್ದ, ಹೊರಗೆ ಹೋಗಿ ನೀನು ಅಂತ. ಗಾಂಧಿ ಆದ್ರೆ, ಇಲ್ಲ ನಾನು ಯಾಕೆ ಹೊರಗೆ ಹೋಗ್ಬೇಕು, ಸ್ವಲ್ಪ ತೋರಿಸ್ಕೊಂಡ್ರು ಇವರು, ತಮ್ಮ ಗತ್ತು ತೋರಿಸ್ಕೊಂಡ್ರು. ನಾನೇನು ಸಾಮಾನ್ಯ ಮನುಷ್ಯ ಅಲ್ಲ, ಇಂಗ್ಲೆಂಡಲ್ಲಿ ಬ್ಯಾರಿಸ್ಟರ್ ಆದದ್ದು, ನೋಡು ನನ್ನ ಕಾರ್ಡ್ ಇದೆ, MK ಗಾಂಧಿ ಅಟಾರ್ನಿ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಹೇಳಬೇಡಿ, ಮುಂದಿನ ಸ್ಟೇಷನಲ್ಲಿ ಇಳಿತೀರಾ ಏನು, ಹೊರಗೆ ಹಾಕ್ಲ ನಿಮ್ಮನ್ನ ಅಂದ. ನಾನಂತೂ ಇಳಿಯಲ್ಲ ಅಂದ್ರು. ಆತ ಏನು ಮಾಡಿದ ಗೊತ್ತಾ, ಚಳಿ ನಡುಗುವಂಥ ಚಳಿ ಒಳಗಡೆ ಗಾಂಧಿನ ಎಳೆದು ಅವನ ಲಗೇಜ್ ಏನಿತ್ತು, ಹಾಸಿಗೆ, ಸುರುಳಿ, ಟ್ರಂಕು, ಬ್ಯಾಗ್ ಎಲ್ಲನೂ, ಬ್ಯಾಗಿನ ಜೊತೆ ಇವ್ರನ್ನೂ ಲಗೇಜ್ ಬಿಸಾಕಿದಂಗೆ ಬಿಸಾಕ್ಬಿಟ್ಟ ಪ್ಲಾಟ್ಫಾರ್ಮ್ ಮೇಲೆ. ಹೋಗಿ, ಎಲ್ಲಿ ಹೋಗ್ತೀಯ ಹೋಗಿ ನೀನು. ಗಾಂಧೀಜಿ ಏನು ಮಾಡಿದ್ರು ಅಂತ, ಚಳಿ ರಾತ್ರಿಯೊಳಗೆ ಹಾಗೆ ಕೂತ್ಕೊಂಡ್ರು ಸಾಮಾನ್ಯ ನಡುವೆ. ಅವ್ರು ಹೇಳ್ತಾರೆ, ಎಷ್ಟು ನನಗೆ ಗಾಬರಿ ಆಗಿತ್ತು, ಹೆದರಿಕೆ ಆಗಿತ್ತು, ಕೋಪ ಬಂದಿತ್ತು ಅಂದರೆ ಓವರ್ ಕೋಟ್ ಹಾಕೋಬೇಕು ಅನ್ನೋದು ಮರ್ತು ಹೋಯ್ತು ನನಗೆ. ಚಳಿಯಲ್ಲಿ ಕೂತ್ಕೊಂಡಿದ್ದೆ. ರಾತ್ರಿ ಎಲ್ಲ ವಿಚಾರ ಮಾಡಿದ್ರಂತೆ, ಏನು ಮಾಡ್ಬೋದಾಗಿತ್ತು. ದಯವಿಟ್ಟು ವಿಚಾರ ಮಾಡಿ ಕೇಳುವರೆ, ನಮ್ಮನ್ನು ಯಾರಾದರೂ ಹಾಗೆ ಪರಸ್ಥಳದಲ್ಲಿ ಬಿಸಾಕ್ಬಿಟ್ರೆ ಏನು ಮಾಡ್ತೀವಿ? 2 ಹಾದಿ ಇತ್ತು ನನಗೆ. ಒಂದು, ಈಗಾಗಲೇ ಹಿಂದೆ ಸಾವಿರಾರು ಜನ ಮಾಡಿದ ಹಾಗೆ ನಾನು ಬ್ಯಾಗ್ ಹಿಡ್ಕೊಂಡು ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟಿಗೆ ಹೋಗೋದು. ಏನು ಮಾಡೋದಪ್ಪ, ಈ ದೇಶದ ಕಾಯ್ದೆನೇ ಆಗಿದೆ ಅಂತ ಅನ್ನೋದು. ಇನ್ನೊಂದು, ಹೋರಾಡಬೇಕು ಅಂದ್ರೆ ಶಕ್ತಿ ಇಲ್ಲ, ಗೊತ್ತಿಲ್ಲ, ಅನಾಮಧೇಯ ಮನುಷ್ಯ ನೀನು ಹೊಸ ದೇಶದಲ್ಲಿ. ಆದರೆ ಗಾಂಧೀಜಿ ವಿಚಾರ ಮಾಡಿದ್ರಂತೆ, ನನ್ನಂತ ಎಷ್ಟು ಜನ ಸಹಿಸಿರ್ಬೇಕಲ್ಲ ಅಪಮಾನ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಹೋರಾಡಬೇಕು. ಯಾಕೆ ಹೋರಾಟ ಮಾಡಬೇಕು? ಭಾರತಕ್ಕೆ ಬಂದರೆ ಏನಿತ್ತು ಅವರಿಗೆ? ಕೆಲಸ ಇರಲಿಲ್ಲ. ಅಲ್ಲೊಂದು ಕೆಲಸ ಇದೆ, ಆದರೆ ಆ ಕೆಲಸ ಮಾಡ್ತಾನೆ ನನ್ನ ದೇಶದ ಅನೇಕ ಜನ ಇದ್ದಾರೆ, ಮುಖ ಇಲ್ಲದಂಥ ಜನ ಇದ್ದಾರೆ, ಆತ್ಮವಿಶ್ವಾಸ ಕಳ್ಕೊಂಡಂಥ ಜನ ಇದ್ದಾರೆ, ಅವ್ರಿಗೇನಾದರೂ ಮಾಡಬೇಕು ಅಂತ ಹೋರಾಟ ಮಾಡಿದ್ರಲ್ಲ. ಇದನ್ನು ಗಮನಿಸಬೇಕಾದದ್ದು. ಒಂದು ಅಪಮಾನ ಆಗಿದೆ, ಅಪಮಾನವನ್ನು ಪುರಸ್ಕಾರವನ್ನಾಗಿ ಮಾಡುವಂಥ ಕೆಲಸ. ಅಪಮಾನಕ್ಕೆ ಖುದ್ದು ಅಯ್ಯೋ ಬಿಡ್ರಿ ಈ ದೇಶನ ಬೇಡ ಅಂತ ವಾಪಸ್ ಹೋಗೋದಲ್ಲ, ಅಲ್ಲೇ ಇದ್ದುಕೊಂಡು ನೋಡಿ. ಸುಮಾರು 1 ವರ್ಷ ಕೆಲಸಕ್ಕೆ ಅಂತ ಹೋದಂಥ ಗಾಂಧಿ 21 ವರ್ಷ ಸೌತ್ ಆಫ್ರಿಕಾದಲ್ಲಿದ್ದರು. 21 ವರ್ಷ ಇದ್ರು. ಎಷ್ಟು ಪ್ರಖ್ಯಾತರಾಗಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ಅಲ್ಲಿ ಇಲೆಕ್ಷನ್ ನಿಂತ್ಕೊಂಡ್ರೆ ಆರ್ಸ್ ಬರ್ತಿದ್ರು ಗಾಂಧಿ ಅನ್ನೋಷ್ಟರ ಮಟ್ಟಿಗೆ ಪ್ರಸಿದ್ಧರಾಗಿದ್ರು.
ಇದಾದದ್ದು ಹೇಗೆ ಗೊತ್ತಾ? ಒಂದು ಅಪಮಾನವನ್ನು ಸ್ವೀಕರಿಸಿ, ಅಪಮಾನಕ್ಕೆ ಪ್ರತೀಕಾರ ಅಲ್ಲ, ಒಂದು ಶೋಧನೆ ಮಾಡಿಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕೋಕೆ ಹೋದ್ರಲ್ಲ, ಆ ಮೆರಿಟ್ಸ್ಬರ್ಗ್ ಸ್ಟೇಷನ್ ನಾನು ಹೋಗಿ ನಿಂತ್ಕೊಂಡಾಗ ನೋಡಿದ್ದೇನೆ ಅಲ್ಲಿ. ಅದು ಒಂದು ದಿವಸ ಮುದ್ದಾಮಾಗಿ ರಾತ್ರಿನೇ ಹೋಗಿ ನಿಂತ್ಕೊಂಡೆ ನಾನು, ಚಳಿಯಲ್ಲಿ ಹೇಗಿರ್ತದೆ ನೋಡೋಣ ಅಂತ ಹೇಳಿ. ನನಗನ್ಸುತ್ತೆ ವರ್ಣಭೇದಿ ನೀತಿ ವಿರುದ್ಧ ಹೋರಾಟ ಶುರು ಆದದ್ದು ಅವತ್ತು. ನೋಡಿ, ವರ್ಣಭೇದ ನೀತಿ ಹೊರಗೆ ಭಾರತೀಯ ಹೋಗಿ ನಾನು ನೇತಾರ ಆಗುವಂಥದ್ದು, ಇದು ಅದ್ಭುತ ಅಲ್ವಾ? ನನಗನ್ಸುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದಂಥ ಗಾಂಧಿ ಮನಸ್ಸಿನಲ್ಲಾದ ಅಪಮಾನವನ್ನ ಪರಿಶುದ್ಧ ಮಾಡಿಸಿಕೊಂಡು ಅದೊಂದು ಪ್ರಯೋಗ ಅಂತ ಮಾಡಿ ಒಂದು ದೊಡ್ಡ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದ್ದು ಒಂದು ದೊಡ್ಡ ಸಾರ್ಥಕ ಕೆಲಸ ಅನಿಸ್ತು.